ಇನ್ನು ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ನಿಕ್ಕಿ. ಈಗ ಈ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಜಂಗಿ ಕುಸ್ತಿ. ಇದು ಕ್ಲೈಮ್ಯಾಕ್ಸೋ ಇಂಟರ್ವಲ್ಲೋ ಅದು ನೆಕ್ಸ್ಟ್ ಗೊತ್ತಾಗುತ್ತೆ. ಬಟ್ ಕಡೆಯ ಹಂತದ ಅವರು ಅನ್ಕೊಂಡಂಗೆ ಕ್ಲೈಮ್ಯಾಕ್ಸ್ ಅಂತ ಅಷ್ಟೇ. ರಾಷ್ಟ್ರ ರಾಜಧಾನಿ ತಲುಪ್ತಾ ಇದೆ ಶಾಸಕ ಯತ್ನಾಳ್ ಆ್ಯಂಡ್ ಟೀಮ್. ಕೆಲ ನಾಯಕರು ನನಗೆ ದೆಹಲಿಗೆ ಹೋಗಿದ್ದಾರೆ. ಇವತ್ತು ಯತ್ನಾಳ್ ಜೊತೆಗೆ ಕೆಲ ಲೀಡರ್ಸ್ ದೆಹಲಿಗೆ ಹೋಗ್ತಾರೆ. ಇವತ್ತು ವರಿಷ್ಠರನ್ನ ಭೇಟಿ ಆಗ್ತಾರೆ ಬಿಜೆಪಿ ಲೀಡರ್ಸ್, ಅಂದರೆ ಬಿಜೆಪಿಯ ರೆಬಲ್ ಲೀಡರ್ಸ್ ಇವರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ರೆಬಲ್ ಟೀಮು. ಈಗಾಗಲೇ ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇದ್ದಾರೆ, ಕುಮಾರ್ ಬಂಗಾರಪ್ಪನವರು ಇದ್ದಾರೆ, ಶ್ರೀಮಂತ್ ಪಾಟೀಲ್, ಎನ್.ಆರ್. ಸಂತೋಷ್. ದೆಹಲಿಯ ಕರ್ನಾಟಕ ಭವನದಲ್ಲಿದೆ ಬಿಜೆಪಿಯ ರೆಬಲ್ ಟೀಮು. ನೆನೆಗೆ ಒಂದಷ್ಟು ಜನ ಹೋಗಿದ್ದಾರೆ, ಇವತ್ತು ಇನ್ನೊಂದಿಷ್ಟು ಜನ ಹೋಗ್ತಾರೆ. ಸೊ ಎಲ್ಲರೂ ಸೇರ್ಕೊಂಡು ಇವತ್ತು ಜೆ.ಪಿ. ನಡ್ಡಾ, ಬಿ.ಎಲ್. ಸಂತೋಷ್ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಸೊ ಇದು ರೆಬಲ್ಸ್ ಟೀಮ್ ಅಂದುಕೊಂಡಂತೆ ಕ್ಲೈಮ್ಯಾಕ್ಸ್ ಹಂತ. ಆದರೆ ಇವರ ಆಪೋಸಿಟ್ ನೆಕ್ಸ್ಟ್ ವಿಜೇಂದ್ರ ಬಣ ಅಂದ್ಕೊಂಡಂತೆ ಇದು ಇಂಟರ್ವಲ್ ಆಗ್ಬೋದು, ಅಥವಾ ಇನ್ನು ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳ್ತಾರೋ ಗೊತ್ತಿಲ್ಲ. ಬಟ್ ಈಗ ಈ ರಾಜ್ಯಾಧ್ಯಕ್ಷ ಜಂಗಿ ಕುಸ್ತಿ ಕ್ಲೈಮ್ಯಾಕ್ಸ್ ಹಂತ ಬಂದು ತಲುಪಿದಂತೆ ಕಾಣಿಸ್ತಾ ಇದೆ. ಅವ್ರು ಅಂದ್ಕೊಂಡಂಗೆ ದೆಹಲಿ ಅಂಗಳ ಕೂಡ ತಲುಪಿದೆ. ನೆನೆ ಒಂದಷ್ಟು ಜನ ರೆಬಲ್ ನಾಯಕರು ದೆಹಲಿಗೆ ಆಲ್ರೆಡಿ ಹೋಗಿದ್ದಾರೆ. ಇವತ್ತು ಇನ್ನೊಂದಿಷ್ಟು ಜನ ರೆಬಲ್ ನಾಯಕರಿಗೆ ಹೋಗ್ತಾರೆ. ಇಬ್ಬರು ಒಟ್ಟಿಗೆ ಈಗ ಒಂದು ಆಲ್ರೆಡಿ ದೆಹಲಿಗೆ ಹೋಗಿರೋರು ಸೇರಿದಂತೆ, ಇವತ್ತು ಹೋಗೋರು ಸೇರಿದಂತೆ ಎಲ್ಲರೂ ಸೇರಿ ಒಟ್ಟಿಗೆ ಜೆ.ಪಿ. ನಡ್ಡಾ ಅವರನ್ನು ಭೇಟಿ ಆಗ್ತಾರೆ. ಜೊತೆಗೆ ಬಿ.ಎಲ್. ಸಂತೋಷ್ ಅವರನ್ನು ಭೇಟಿ ಆಗ್ತಾರೆ. ಭೇಟಿ ಮಾಡಿ ಕೆಲವೊಂದಿಷ್ಟು ಮೆಸೇಜ್ ಪಾಸ್ ಮಾಡಬೇಕಾಗತ್ತೆ ವರಿಷ್ಠರಿಗೆ ಅಂಥೇಳಿ. ಅವ್ರ ಮುಖಾಂತರ ವರಿಷ್ಠರಿಗೆ ಅವರ ಬೇಡಿಕೆಗಳೇನು, ಅವರ ಸಮಸ್ಯೆಗಳೇನು ಎಲ್ಲವನ್ನೂ ಕೂಡ ಮುಂದಿಡ್ತಾರೆ. ತದನಂತರ ವರಿಷ್ಠರು ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಬಟ್ ಕಾದು ನೋಡ್ಬೇಕು, ಯಾಕಂದರೆ ನಾಳೆ ದೆಹಲಿ ಎಲೆಕ್ಷನ್ ಇರುತ್ತೆ, ಬ್ಯುಸಿ ಇರ್ತಾರೆ. ಅದಾದಮೇಲೆ 8ನೇ ತಾರೀಕು ರಿಸಲ್ಟ್ ಇರುತ್ತೆ. ಸೊ ಆಬ್ವಿಯಸ್ಲಿ ನೆಕ್ಸ್ಟ್ ಸೋಮವಾರ ತನಕ ಯಾವುದೇ ಡೆವಲಪ್ಮೆಂಟ್ಗಳು ಆಗೋದು ಡೌಟು. ಬಟ್ ತಿಳಿಸ್ತಾರೆ ಅಷ್ಟೇ ರೆಬಲ್ ನಾಯಕರು ಇವತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ಫೋನ್ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ರಾಘವೇಂದ್ರ, ಈಗ ಬಿಜೆಪಿಯ ರೆಬಲ್ ಟೀಮ್ ಅಂದುಕೊಂಡಂತೆ ಇದು ಕ್ಲೈಮ್ಯಾಕ್ಸ್ ಹಂತ. ಸೊ ಇವತ್ತು ದೆಹಲಿಯಲ್ಲಿ ಜೆ.ಪಿ. ನಡ್ಡಾ ಜೊತೆಗೆ ಬಿ.ಎಲ್. ಸಂತೋಷ್ ಅವರನ್ನ ಭೇಟಿ ಮಾಡಿ ಏನೇನು ಬೇಡಿಕೆ, ಏನೇನು ಡಿಮ್ಯಾಂಡ್ ಇಡುವಂತ ಸಾಧ್ಯತೆ ಇರುತ್ತೆ? ಪ್ರಮುಖವಾಗಿ ಬಿಜೆಪಿಯಲ್ಲಿ ಎಲ್ಲರೂ ಸಹ ಅನ್ಕೊಂಡಿದ್ದಾರೆ ಇದೊಂದರ ಕ್ಲೈಮ್ಯಾಕ್ಸ್ ಅಂತಾನೆ. ಯಾಕಂದ್ರೆ ಬಿಜೆಪಿಯಲ್ಲಿ ಇತ್ತೀಚೆಗೆ ನಡೀತಾ ಇರ್ತಕ್ಕಂತಹ ಬೆಳವಣಿಗೆಗಳಿಂದ ಸಾಕಷ್ಟು ಕಾರ್ಯಕರ್ತರು ಸಹ ಸಾಕಷ್ಟು ನೋವನ್ನ ಮನಸ್ಸಿಗೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಏನಾದ್ರು ಮಾಡಿ ವರಿಷ್ಠರು ಇದನ್ನ ರೆಡಿ ಮಾಡ್ಬೇಕು, ಈ ಒಳ ಜಗಳಕ್ಕೆ ಒಂದು ಕಡಿವಾಣ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆಕಾಂಕ್ಷೆಯನ್ನ ಹೊಂದಿದ್ದಾರೆ. ಆದ್ರೆ ಈಗ ದೆಹಲಿ ಚುನಾವಣೆ ಇರೋದ್ರಿಂದ ಬ್ಯುಸಿ ಇದ್ದಾರೆ ಕೆಲವೊಂದಿಷ್ಟು ನಾಯಕರು. ಹಾಗಾಗಿ ಬಿ.ಎಲ್. ಸಂತೋಷ್ ಅವರನ್ನ ಭೇಟಿ ಮಾಡಿ ತಮ್ಮ ಬೇಡಿಕೆ ಏನು ಅನ್ನೋದ್ರ ಬಗ್ಗೆ ಇವತ್ತು ರೆಬೆಲ್ಸ್ ನಾಯಕರು ತಿಳಿಸ್ತಾರೆ. ಈಗಾಗಲೇ ದೆಹಲಿಯಲ್ಲಿ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ಮಂದಿ ಬೀಡ್ಬಿಟ್ಟಿದ್ದಾರೆ. ಈಗ ರೆಬೆಲ್ ನಲ್ಲಿ ನಾಯಕ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಯತ್ನಾಳ್ ಅವರು ಇವತ್ತು ದೆಹಲಿಗೆ ತೆರಳ್ತಾ ಇರ್ತಕ್ಕಂಥದ್ದು. ಅವರು ಹೋದ ನಂತರ ಬಿ.ಎಲ್. ಸಂತೋಷ್, ಜೆ.ಪಿ. ನಡ್ಡಾ ಸೇರಿದಂತೆ ಅನೇಕ ನಾಯಕರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಈಗಾಗಲೇ ಬಿ.ಎಲ್. ಸಂತೋಷ್ ಅವರ ಒಂದು ಅಪಾಯಿಂಟ್ಮೆಂಟ್ ಸಹ ಫಿಕ್ಸ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಮಾಡಿ, ಮೊನ್ನೆ ಜೆ.ಪಿ. ನಡ್ಡಾ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಭೇಟಿ ಯಾರು ಸಹ ಮಾಡಿರ್ಲಿಲ್ಲ. ಹೀಗಾಗಿ ಅಲ್ಲಿ ದೆಹಲಿಯಲ್ಲಿ ಭೇಟಿ ಮಾಡಿ ವಿಜಯೇಂದ್ರ ಅವರ ವಿರುದ್ಧ ದೂರುಗಳ ಸರಮಾಲೆಯನ್ನೇ ನೀಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ವಿಜಯೇಂದ್ರ ಅವರಿಂದ ಪಕ್ಷ ಸಂಘಟನೆ ಅಸಾಧ್ಯ. ಹೀಗಾಗಿ ವಿಜಯೇಂದ್ರ ಅವರನ್ನ ಕೂಡಲೇ ನೀವು ಬದಲಾವಣೆ ಮಾಡಿ, ನಾವು ಯಾರಿಗೆ ಹೇಳ್ತೀವೋ ಅವ್ರಿಗಾದ್ರೂ ಕೊಡಿ, ಅಥವಾ ನೀವು ಒಬ್ಬ ತಟಸ್ಥವಾಗಿರ್ತಕ್ಕಂತಹ ವ್ಯಕ್ತಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಿ, ಆಗ ಪಕ್ಷ ಸಂಘಟನೆಗೆ ಅವಕಾಶ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮನವಿಯನ್ನ ಮಾಡ್ತಾರೆ. ಇದಕ್ಕೆ ಯಾವ ರೀತಿ ಸ್ಪಷ್ಟನೆ ನಾವು ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ. ಬಟ್ ಓವರ್ ಆಲ್ ಆಗಿ ಹೇಳೋದಾದರೆ ಇದು ರೆಬಲ್ಸ್ ನಾಯಕರಿಗೆ ಮಾತ್ರ ಕ್ಲೈಮ್ಯಾಕ್ಸ್ ಅಂತ. ಇನ್ನುಳಿದಂತೆ ಇದು ಪಿಕ್ಚರ್ ಅಭಿ ಬಾಕಿ ಹೇ. ಯಾಕಂದರೆ ಇದು ಈಗ ಮುಗಿಯುವಂತಹ ಕೆಲಸಗಳು ಅಲ್ವೇ ಅಲ್ಲ. ನೋಡಿ, ಒಂದು ಕಡೆ ರೆಬಲ್ಸ್ ಟೀಮಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರು ದೆಹಲಿಗೆ ಹೋಗ್ತಾ ಇದ್ದಾರೆ, ಇವತ್ತು ವರಿಷ್ಠರನ್ನ ಭೇಟಿ ಮಾಡಬೇಕು ಅನ್ನುವಂಥ ಚಾನ್ಸಸ್ ತೀರಾ ಕಮ್ಮಿ. ಈಗ ಎಲೆಕ್ಷನ್ ಇರೋ ಸಂಬಂಧ ಅವ್ರು ಯಾರೂ ಸಿಗೋದಿಲ್ಲ. ಬಟ್ ಜೆ.ಪಿ. ನಡ್ಡಾ ಮತ್ತು ಬಿ.ಎಲ್. ಸಂತೋಷ್ ಅವರನ್ನು ಭೇಟಿ ಮಾಡಿ ಅವರ ಬೇಡಿಕೆ ಜೊತೆಗೆ ಅವರ ಡಿಮ್ಯಾಂಡ್ ಏನು ಎಲ್ಲವನ್ನು ಕೂಡ ಮುಂದಿಡ್ತಾರೆ. ಸೊ ತದನಂತರ ಏನಾಗುತ್ತೆ, ವರಿಷ್ಠ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.